ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮನಸ್ಸು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ಬೆಂಡೆಕಾಯಿ ಇಟ್ಕೊಂಡಿದ್ದೀನಿ. ಬೆಂಡೆಕಾಯಲ್ಲಿ ಪಲ್ಯ, ಸಾಂಬಾರು ಎಲ್ಲ ಮಾಡ್ಕೊಂಡು ತಿಂದು ಬೋರ್ ಆಗಿರುತ್ತಲ್ವ. ಸೊ ಒಂದೊಳ್ಳೆ ಸೈಡ್ ಡಿಶ್ಶು, ಸ್ಟಾರ್ಟರ್ ಥರ ಡೀಪ್ ಫ್ರೈ ಮಾಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬ ಚೆನ್ನಾಗಿರುತ್ತೆ, ಬೇಗನೂ ಆಗುತ್ತೆ ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸು ಇದಕ್ಕೆ ಯೂಸ್ ಮಾಡೋದು. ಸೊ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸೈಡ್ ಡಿಶ್ಗೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟ್ ಈಗ ಇದನ್ನು ಈ ಥರ ಕಟ್ ಮಾಡಿಕೊಂಡು ತೊಳೆದು ಕ್ಲೀನಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಸೊ ಈ ಥರ ಕಟ್ ಮಾಡಿ ಒಂದು ಉದ್ದಕ್ಕೆ ಈ ಥರ ಸಿಲ್ಕೋಬೇಕು. ಸ್ವಲ್ಪ ಆದಷ್ಟು ಎಳೆದು ತೊಗೊಳ್ಳಿ, ಚೆನ್ನಾಗಿರುತ್ತೆ. ಸೊ ಒಂದು ತೊಗೊಂಡು ಅದರಲ್ಲಿ 2 ಭಾಗ ಮಾಡ್ಕೊಳ್ಳಿ ಈ ಥರ. ನೋಡಿ, ಈ ಥರ ಮಾಡ್ಕೊಳ್ಳಿ. ಆದಷ್ಟು ಎಳೆದು ತೊಗೊಂಡ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ಇದೆಲ್ಲ ಹಾಗೆ, ಅದು ಏನು ಬೀಜ ಇರುತ್ತೆ ಅದೆಲ್ಲ ಹಾಗೆ ಇರಲಿ, ಅದೆಲ್ಲ ಏನು ತೆಗಿಯೋಕ್ಕೆ ಹೋಗ್ಬೇಡಿ. ಮತ್ತು ಫಸ್ಟೇ ಫ್ರೈ ಮಾಡೋದು, ಲೋಳೆ ತೆಗೆಯೋದು ಅದೆಲ್ಲ ಏನೂ ಬೇಡ, ಹಾಗೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎಲ್ಲನೂ ಕಟ್ ಮಾಡಿ ಇಟ್ಕೊಳ್ಳಿ. ನೋಡಿ, ಈ ಥರ ಒಂದು ಪೀಸಲ್ಲಿ, ಒಂದು ಕಾಯಿನಲ್ಲಿ 4 ಹೋಲ್ ಮಾಡ್ಕೊಳ್ಳಿ. ಸೊ ಬನ್ನಿ ಈ ಥರ ಎಲ್ಲನೂ ಕಟ್ ಮಾಡ್ಕೊಳ್ಳೋಣ ಈಗ. ನೋಡಿ ಫ್ರೆಂಡ್ಸ್, ಇದು ಈಗೆಲ್ಲ ಕಟ್ ಮಾಡ್ಕೊಂಡಿದ್ದಾಗಿದೆ ಇದು. ಸೊ ಒಂದು ಟಿಪ್ಸ್ ಹೇಳ್ತೀನಿ ನೋಡಿ ನಿಮಗೆ. ಯಾವಾಗ್ಲೂ ಬೆಂಡೆಕಾಯಿನ ಕಟ್ ಮಾಡೋವಾಗ ಚಾಕು ಏನಿರುತ್ತಲ್ಲ ಅದಕ್ಕೊಂದು ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ಕೊಳ್ಳಿ. ಎಣ್ಣೆ ಅಪ್ಲೈ ಮಾಡಿಕೊಂಡು ಕಟ್ ಮಾಡಿದ್ರೆ ಅಲ್ಲಿ ಲೋಳೆ ಏನಿರುತ್ತಲ್ವ ಅದೆಲ್ಲ ಚಾಕುಗೆ ಅಂಟ್ಕೊಳ್ಳಲ್ಲ. ಸೊ ಈಸಿಯಾಗಿ ಕಟ್ ಮಾಡ್ಕೋಬೋದು. ಸೊ ಈಗ ಇದನ್ನೆಲ್ಲ ಕಟ್ ಮಾಡಾಯ್ತಲ್ವ, ಆಲ್ರೆಡಿ ತೊಳೆದೇ ಕಟ್ ಮಾಡ್ಕೊಂಡಿದ್ದೀನಿ, ಆಮೇಲೆ ತೊಳೆಯೋದು ಬೇಡ. ಸೊ ಈಗ ಇದನ್ನೆಲ್ಲ ಒಂದು ಸ್ವಲ್ಪ ದೊಡ್ಡದಾಗಿರೋ ಅಂಥ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ಶಿಫ್ಟ್ ಮಾಡಿಕೊಂಡು ಈಗ ಇದಕ್ಕೆ ಏನೇನು ಹಾಕೋದು ಅಂತ ಬನ್ನಿ ನೋಡೋಣ. ಈಗ ಮೊದಲಿಗೆ ಇದಕ್ಕೆ ಉಪ್ಪು ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. 1 ಸ್ಪೂನು ಹಾಕಿದ್ದೀನಿ. ನೋಡ್ಕೊಳ್ಳಿ ಎಷ್ಟು ಕ್ವಾಂಟಿಟಿಗೆ ಮಾಡ್ಕೊತೀರೋ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಚಿಲ್ಲಿ ಪೌಡರು, ಖಾರ ನೋಡಿಕೊಂಡು ಎಷ್ಟು ಸ್ಪೂನ್ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 2 ಸ್ಪೂನು ಹಾಕ್ಕೊತಾ ಇದ್ದೀನಿ. 2 ಹಾಕ್ಕೊತೀನಿ. ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಸ್ಪೈಸಿಯಾಗಿ ತಿನ್ನೋಕ್ಕೆ. ಮತ್ತು ಸ್ವಲ್ಪ ಕಡಲೆ ಹಿಟ್ಟು 1-2 ಸ್ಪೂನ್ ಹಾಕ್ಕೊಳ್ಳೋಣ. ಮತ್ತು ಕ್ರಿಸ್ಪಿನೆಸ್ ಬರೋಕ್ಕೆ ಅಕ್ಕಿ ಹಿಟ್ಟು 2 ಸ್ಪೂನ್ ಹಾಕ್ಕೊಳ್ಳಿ. ಸೊ ಸಾಕು, ಇಷ್ಟೇ. ಸೊ ಇಷ್ಟೇ ಇಂಗ್ರೀಡಿಯೆಂಟ್ಸು, ಇದಕ್ಕೆ ಇನ್ನೇನು ಬೇಡ. ಸೊ ಇದನ್ನು ಹೇಗೆ ಕಲಿಸ್ಕೊಳ್ಳೋದು ಅಂದರೆ, ಆದಷ್ಟು ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪ ನೀರು ಚುಮುರ್ಸ್ಕೋಬೇಕಷ್ಟೆ. ನೋಡಿ, ಈ ಥರ ಕೈಗೆ ಹಾಕ್ಕೊಂಡು ನೀರನ್ನ ಸೊ ಹೀಗೆ ಮಾಡಿ ಕಲಿಸ್ಕೋಬೇಕು. ಸೊ ನೋಡಿಕೊಂಡು ನೋಡ್ಕೊಂಡು ಕಲಿಸ್ಕೊಳ್ಳಿ. ಸ್ವಲ್ಪ ಹಾಕ್ಕೊಂಡು, ಜಾಸ್ತಿ ನೀರು ಹಾಕಿ ಈ ಬಜ್ಜಿ ಥರ ಎಲ್ಲ ಮಾಡ್ತಾರಲ್ವ, ಸೊ ಆ ಥರ ಎಲ್ಲ ಮಾಡಬಾರ್ದು, ಚೆನ್ನಾಗಿ ಅನಿಸಲ್ಲ. ಸೊ ನಿಮಗೆ ಕ್ರಿಸ್ಪಿನೆಸ್ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಅಕ್ಕಿ ಹಿಟ್ಟನ್ನ ಇನ್ನೂ ಸ್ವಲ್ಪ 1 ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಇದಾದಷ್ಟು ಬಿಸಿ ಇರುವಾಗ ತಿಂದರೆ ಕ್ರಿಸ್ಪಿನೆಸ್ ಹಾಗೇ ಇರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ತಾದರೆ ಆಮೇಲೆ ತಿಂದರೆ ಏನಾಗುತ್ತೆ, ಸ್ವಲ್ಪ ಕ್ರಿಸ್ಪಿನೆಸ್ ಇರಲ್ಲ, ಬಟ್ ಚೆನ್ನಾಗಿರುತ್ತೆ ಟೇಸ್ಟು, ಬಟ್ ಆ ಕ್ರಿಸ್ಪಿನೆಸ್ ಇರಲ್ಲ. ಆದಷ್ಟು ಬಿಸಿ ಇರುವಾಗಲೇ ಸರ್ವ್ ಮಾಡ್ಕೊಳ್ಳಿ. ನೋಡಿ, ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೈಡ್ ಡಿಶ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ಟೀ ಕಾಫಿ ಎಲ್ಲ ಕುಡಿಯುವಾಗ ಸಾಯಂಕಾಲ ಟೈಮಲ್ಲಿ ಯಾರಾದರೂ ಗೆಸ್ಟ್ ಬಂದರೆ ಸೈಡ್ ಡಿಶ್ಗೆ ಮತ್ತು ಟೀ ಕಾಫಿ ಜೊತೆಲಿ ಸ್ನ್ಯಾಕ್ಸ್ ಥರನೂ ಕೊಡ್ಬೋದು, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಬೆಂಡೆಕಾಯಿ ತುಂಬ ಒಳ್ಳೇದಲ್ವ ಹೆಲ್ತ್ಗೆ. ಸೊ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಪಲ್ಯ, ಚಪಾತಿ ಆ ಥರ ಎಲ್ಲ ಮಾಡ್ಕೊತಾ ಇರ್ತೀರಲ್ವ, ಸೊ ಸ್ವಲ್ಪ ಡಿಫ್ರೆಂಟಾಗಿ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ನೋಡ್ಕೊಳ್ಳಿ, ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ, ಸಾಕಾಗುತ್ತೆ.
ನೋಡಿ ನಿಮಗೆ ಇನ್ನೂ ಹಸಿಟ್ಟು ಹಾಕ್ಕೋಬೇಕು ಅಂತ ಅನಿಸಿದ್ರೆ ಇನ್ನು 1 ಸ್ಪೂನ್ ಬೇಕಾದ್ರೆ ಕಡಲೆ ಹಿಟ್ಟು ಮತ್ತು ಇನ್ನೊಂದು ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ಬೇಕಾದ್ರೆ ಸ್ವಲ್ಪ ಕ್ರಿಸ್ಪಿನೆಸ್ ಜಾಸ್ತಿ ಬರೋಕ್ಕೆ ಅಕ್ಕಿ ಹಿಟ್ಟು ಇನ್ನೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ, ಇಲ್ಲಾಂದರೆ ಕಡಲೆ ಹಿಟ್ಟೆ ಸಾಕಾಗುತ್ತೆ. ಸೊ ಕ್ರಿಸ್ಪಿ ಇದ್ದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇದು ಸ್ವಲ್ಪ ಲೈಟಾಗಿ ಇನ್ನೊಂದು ಚೂರು ನೀರು ಹಾಕ್ಕೊಳ್ಳೋಣ. ಸೊ ನೋಡಿ ಈಗ ಆಗಿದೆ ನೋಡಿ. ಈ ಥರ ತುಂಬ ಹಸಿಟ್ಟು ಹಾಕಬಾರ್ದು, ಇದು ಅಲ್ಲಲ್ಲಿ ಸ್ವಲ್ಪ ಆ ಥರ ಅಂಟ್ಕೋಬೇಕು, ಈ ಥರ ಅಷ್ಟೇ ಸಾಕು. ಸೊ ಈಗ ಡೀಪ್ ಫ್ರೈ ಮಾಡೋಣ ಇದನ್ನು. ಸೊ ಇದನ್ನು ಒಂದು 5 to 10 ಮಿನಿಟ್ಸು ಹಾಗೆ ಉಪ್ಪು ಖಾರ ಎಲ್ಲ ಸ್ವಲ್ಪ ಇದಕ್ಕೆ ಚೆನ್ನಾಗಿ ಹಿಡಿಬೇಕು ಬೆಂಡೆಕಾಯಿಗೆ. ಸೊ ಹಾಗಾಗಿ ಒಂದು 10 to 15 ಮಿನಿಟ್ಸು ಹಾಗೆ 5 to 10 ಮಿನಿಟ್ಸು ಹಾಗೇ ಸ್ವಲ್ಪ ಸೋಕಾಗೋಕ್ಕೆ ಬಿಟ್ಬಿಡಿ ಹಾಗೇ. ಮತ್ತು ಎಣ್ಣೆನ ಸ್ವಲ್ಪ ಕಾಯಕ್ಕೆ ಇಟ್ಕೊಳ್ಳೋಣ. ಈಗ ಎಣ್ಣೆ ಕಾದಿದೆ. ಸೊ ಇದೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಈಗ ಅದು ಒಂದೊಂದೇ ಈ ಥರ ಬಿಟ್ಕೊಳ್ಳಿ. ಅದು ಅಂಟಿದ್ರೂ ಪರವಾಗಿಲ್ಲ, ಆಮೇಲೆ ಬೇಕಾದರೆ ಅದು ಬೆಂದಿದ್ದಾದಮೇಲೆ ಬಿಚ್ಕೋಬೋದು. ಸೊ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಯಾಕಂದರೆ ಅದು ಅದು ಏನು ಹಿಟ್ಟೆಲ್ಲ ಹಾಕಿದ್ವಲ್ಲ ಅದು ಬೇಗ ಬ್ರೌನ್ ಆಗಿಬಿಡುತ್ತೆ, ಇದು ಬ್ಲ್ಯಾಕ್ ಥರ ಆಗಿಬಿಡುತ್ತೆ. ಸೊ ಒಳಗಡೆ ಅದು ಕಾಯಿ ಬೆಂದಿರಲ್ಲ ಬೆಂಡೆಕಾಯಿ. ಸೊ ಹಾಗಾಗಿ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ, ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇರಲಿ, ಹೈ ಫ್ಲೇಮಲ್ಲಿ ಇಟ್ಕೊಬೇಡಿ. ನೋಡಿ ಈ ಥರ ಹಾಕ್ಕೊಳ್ಳಿ. ಸೊ ತುಂಬ ಹಾಕಕ್ಕೆ ಹೋಗ್ಬೇಡಿ, ಸಾಕು ಎಷ್ಟು ಪ್ಲೇಸ್ ಇರೋ ಹತ್ರ ಫಿಲ್ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಸೊ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಕಾಯಿನೂ ಬೆಂದಿರುತ್ತೆ ಮತ್ತು ಮಸಾಲೆನೂ ಸೀದೋಗಿರೋ ಥರ ಸ್ಮೆಲ್ ಅನಿಸಲ್ಲ. ನೋಡಿ ಸ್ವಲ್ಪ ಬೆಂದಿದ್ದಾದಮೇಲೆ ಸ್ವಲ್ಪ ತಿರ್ಗಿಸ್ಕೊಳ್ಳಿ, ಅದನ್ನು ಊಟ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಬೇಡಿ, ಸೀದೋಗ್ಬಿಡುತ್ತೆ. ಮತ್ತು ಕಾಯಿ ಬೆಂದಿರಲ್ಲ, ಹಾಗಾಗಿ ಮೀಡಿಯಮ್ಮು ಇಲ್ಲಾಂದರೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸೊ ನೋಡಿ ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಗೋಲ್ಡನ್ ಬ್ರೌನು. ಒಂದು 2 ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಸೊ ಈಗ ಎಲ್ಲ ತೆಗೆದುಕೊಳ್ಳೋಣ ಪ್ಲೇಟ್ಗೆ. ನೋಡಿ ಸೊ ಅದೇ ಥರನೂ ಎಲ್ಲನೂ ಹಾಕ್ಕೊಳ್ಳಿ. ಸೊ ನೋಡಿ ಫ್ರೆಂಡ್ಸ್, ಫೈನಲಿ ರೆಡಿ ಆಗಿದೆ ಬೆಂಡೆಕಾಯಿ ಫ್ರೈ. ಸೊ ಇದು ಡೀಪ್ ಫ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಹೇಳಿದ್ನಲ್ಲ, ಕಾಫಿ ಟೀಗೂ ಸ್ನ್ಯಾಕ್ಸ್ ಥರ ಚೆನ್ನಾಗಿರುತ್ತೆ, ಮತ್ತು ಸೈಡ್ ಡಿಶ್ ಆಗು ಚೆನ್ನಾಗಿರುತ್ತೆ. ಮತ್ತು ಈ ಕಿಟ್ಟಿ ಪಾರ್ಟಿ ಎಲ್ಲ ಮಾಡ್ತಾರಲ್ವ,
ಸೊ ಗರ್ಲ್ಸು ವುಮೆನ್ಸ್ ಎಲ್ಲನೂ ಕಿಟಿ ಪಾರ್ಟಿ ಮಾಡ್ಕೋತೀರಿ ನೋಡಿ. ಸೊ ಅದಕ್ಕೆ ಈ ಡಿಶ್ನ ಮಾಡ್ಕೊಂಡು ಹೋಗಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಆದಷ್ಟು ಬಿಸಿ ಇರುವಾಗ ತಿನ್ನಿ, ಕ್ರಿಸ್ಪಿನೆಸ್ ಹಾಗೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಒಂದ್ಸಲ ಟ್ರೈ ಮಾಡಿ ನೋಡಿ, ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಿರ್ತೀರ ಇದನ್ನು. ಸೊ ಯಾರಾದರೂ ಗೆಸ್ಟ್ ಬಂದರೆ ಕ್ವಿಕ್ಕಾಗಿ ಆಗೋವಂಥದ್ದು, ಕಡಿಮೆ ಇಂಗ್ರೀಡಿಯೆಂಟ್ಸು, ಬೇಗನೂ ಆಗುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ, ಆ ಕ್ರಿಸ್ಪಿನೆಸ್ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ತುಂಬ ಚೆನ್ನಾಗಿದೆ ನೋಡಿ. ಬಿಸಿ ಇರುವಾಗಲೇ ತಿನ್ನಿ, ಕ್ರಿಸ್ಪಿನೆಸ್ ಹಾಗೇ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ. ಹೆಲ್ತ್ಗೂ ತುಂಬ ಒಳ್ಳೆಯದದು ಬೆಂಡೆಕಾಯಿ. ಸೊ ಕಿಟಿ ಪಾರ್ಟಿಗೆಲ್ಲ ಚೆನ್ನಾಗಿ ಹೇಳಿ ಮಾಡಿಸಿರೋ ಅಂಥ ಡಿಶ್ ಇದು, ಸೈಡ್ ಡಿಶ್ಶು. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ನಿಮಗೆ ಮಾಡಿ ನೋಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ, ಮತ್ತು ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲನೂ ಕಳಿಸಿ ಶೇರ್ ಮಾಡಿ ವಿಡಿಯೋನ. ಮನಸ್ಸು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.